ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಎಲ್ಲ ರೀತಿಯಲ್ಲೂ ಮಾಡ್ತೀವಿ. ಯುಗಾದಿ ನಾರ್ಮಲಿ ಇಸ್ಪೀಟ್ ಆಡೋದು, ಕುಡಿಯೋದು, ಅದ್ರಲ್ಲಿ ಕಳೀತಾ ಇದ್ರು ಜನ, ಕೋಳಿ ಪಂದ್ಯ ಅಂತ. ಈ ಕ್ಷೇತ್ರದ ಜನ ಈ ಥರ ಕಬಡ್ಡಿ ಆಡಿ ಆ ಥರ ಸ್ಪೆಂಡ್ ಮಾಡಿದ್ರೆ, ಅನ್ನೆಸರಿಯಾಗಿ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ. ಅದೇ ಜೊತೆ ಸುತ್ತಮುತ್ತಿನ ಜನಗಳು ಕೂಡ ಒಂದು ಒಳ್ಳೆ ಪ್ರೋಗ್ರಾಮ್ಸ್ನ ಕೊಟ್ಟು ಜನಗಳನ್ನ ಒಂದು ಕಡೆ ಒಗ್ಗೂಡಿಸಿ ಅವ್ರ ಜೊತೆ ಬೆರೆಯೋದೇ ಒಂದು ಕಾರ್ಯಕ್ರಮ ಇದು. ಇವತ್ತು ಅವರು ನನ್ನವ್ರನ್ನ ಸೇರಿಸ್ಕೊಂಡು ನಾವೆಲ್ಲ ಅವ್ರ ಜೊತೆ ಆಡೋದ್ರಿಂದ ನಂಗೆ ತುಂಬ ಖುಷಿ ಆಗ್ತದೆ ಸರ್. ಇವತ್ತು ಹಳ್ಳಿಯಲ್ಲಿ ಹಬ್ಬದ ವಾತಾವರಣ ಅಂದರೆ ಕಬಡ್ಡಿ ಆಗ್ಬೋದು ಮತ್ತು ಇದಾಗ್ಬೋದು ಮತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಇಲ್ಲಿ ಬಂದು ಒಂದು ಸ್ವಲ್ಪ ಎಂಜಾಯ್ ಮಾಡ್ತಿದ್ದಾರೆ ಸರ್. ಅಂದರೆ ಇದರ ವಿಶೇಷತೆ ಇವತ್ತಿಂದನೇ ಇಲ್ಲ ಇಂದ್ರಿಂದ ಏನು ಇತ್ತ ತುಂಬಾ ಇತ್ತು. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಒಬ್ಬರಿಂದ ಆಗಲ್ಲ. ನಮ್ಮದು ವಿನಾಯಕ ತಂಡ ಅಂತಿದೆ, ತುಂಬ ದೊಡ್ಡ ತಂಡ ಯುವಕರದಿದ್ದು. ಇದರಲ್ಲಿ ನಾವು ಇವಾಗ ಸೇರ್ಪಡೆ ಆಗಿದ್ದೀವಿ. ಆದರೆ ಈ ತಂಡ ತುಂಬ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ರು. ಇವತ್ತು ಇದನ್ನು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ನಾವೆಲ್ಲ ಸೇರಿಕೊಂಡು ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಬಟ್ ಅವರೆಲ್ಲ ಇಲ್ಲದ್ರೆ ಈ ಕಾರ್ಯಕ್ರಮ ಇಲ್ಲ, ಅವ್ರು ಇಲ್ಲದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೂ ಆಗೋದಿಲ್ಲ. ಹಾಗೂ ಈ ಕ್ಷೇತ್ರದ ಭಾಗಕ್ಕೆ ದಿಬ್ಬೂರಳ್ಳಿ ಕೆಳಗಡೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮದೇ ಒಂಥರ ಛಾಪ್ ಇದೆ. ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ. ಐ ಥಿಂಕ್ ತುಂಬ ಜನಕ್ಕೆ ಈಗ ಹಳ್ಳಿ ಅನ್ನೋದು ತುಂಬ ಜನಕ್ಕೆ ತಿಳಿದಿರುತ್ತೆ ಅಂತ ಅರ್ಥ ಮಾಡ್ಕೊಂಡೆ. ಸರ್, ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಏನೆಲ್ಲ ಇರ್ಬೋದು ಅಂತ? ಬಹುಮಾನ ಒಂದು ಸೈಡ್ ಇಡಿ. ನಾನು ಹೇಳೋದು ಇವತ್ತೆಲ್ಲ ಬಂದಿರೋರಿಗೆ ಒಂದು ಬಹುಮಾನ. ಯಾಕೆಂದರೆ ಯಾರ ಮನೆಯಲ್ಲೂ ನಾವು ಇಸ್ಪೀಟ್ ಆಡೋಕ್ಕೆ ಬಿಟ್ಟಿಲ್ಲ, ಕುಡಿಯೋಕ್ಕೆ ಬಿಟ್ಟಿಲ್ಲ. ಐ ಥಿಂಕ್ ಎಲ್ಲ ಮನೆಗಳಿಗೂ ಬಹುಮಾನ ಓದಂಗೆ. ಬಹುಮಾನ ಓನ್ಲಿ ಏನೋ ಒಂದು ರೆಕಗ್ನೈಷನ್ ಕೊಡಬೇಕು ಅಂತ. ಇಲ್ಲಿ ಯಾವ್ಯಾವ ತಂಡ ಆಡ್ತಾ ಇದೆ ಎಲ್ಲರೂ ಬಹುಮಾನ ಗೆದ್ದಂಗೆ. ಎಲ್ರಿಗೂ ಒಂದು ಏನಾದ್ರು ನಾವು ಕೊಡ್ತಾನೆ ಇದ್ದೀವಿ. ವಿಶೇಷವಾಗಿ 1, 2, 3 ಅನ್ನೋದು ಯಾವುದೋ ಒಂದು ಕ್ಷೇತ್ರಕ್ಕೆ ಕೊಡ್ತಾ ಇದ್ದೀವಿ ಅಷ್ಟೇ. ಆದರೆ ಇಲ್ಲಿ ಬಂದು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರೋ ಅಷ್ಟಕ್ಕೂ ನಾವು ಅವಾರ್ಡ್ಸ್ನ ಕೊಡ್ತಾ ಇದ್ದೀವಿ. ಸರ್, ನಿಮ್ಮ ಒಂದು ಸಾರಥ್ಯದಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳು ಚಾಪ್ ಮೂಡಿಸ್ತೀರಾ ಸರ್? ಚಾಪ್ ಮೂಡಿಸೋದಂತ ಏನಿಲ್ಲ, ಏನು ನಡೆಸ್ಕೊಂಡು ಹೋಗ್ತಾ ಇದೆಯೋ ಕ್ಷೇತ್ರದಲ್ಲಿ. ನಾನು ತುಂಬ ಸಲ ಹೇಳ್ತೀನಿ, ನೀವು ಸಿಂಗಪೂರ್ ಮಾಡೋದು ಬೇಡ. ಆ ಕ್ಷೇತ್ರಗಳನ್ನ ಅದೇ ರೀತಿಯಲ್ಲಿ ಅಭಿವೃದ್ಧಿ ಏನು ಮಾಡಬೇಕು ಅಂತ ಮಾಡ್ಕೊಂಡು ಹೋದರೆ ಸಾಕು. ಜನಗಳಿಗೆ ಉದ್ಯೋಗ ಕೊಡಿ, ಒಳ್ಳೆ ಎಜುಕೇಷನ್ ಕೊಡಿ, ಒಳ್ಳೆ ಮೆಡಿಕಲ್ ಕೊಡಿ. ನೀವು 3 ಕೊಟ್ಟರೆ ಐ ಥಿಂಕ್ ಜನಗಳಿಗೆ ಅವ್ರು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿದೆ. ಒಟ್ಟೆ ಸರ್, ಹಳ್ಳಿ ಒಂದು ಹಿಸ್ಟ್ರಿ ಹೇಳೋದಾದ್ರೆ ಸರ್ ಫೈನಲ್ ಆಗಿ ಹಳ್ಳಿ ನೀವು ಹಿಸ್ಟ್ರಿ ಅನ್ನೋಕ್ಕಿಂತನೂ ಅದು ಲೆಜೆಂಡ್ರಿ. ನಮ್ಮ ಕ್ಷೇತ್ರದಲ್ಲಿ ಬಂದಿರುವ ಅನೇಕ ಎಷ್ಟು ಜನ ಲೆಕ್ಚರರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ನಮ್ಮ ತಂದೆನೇ ಆಗಿರ್ಬೋದು, ಅಗ್ನಿಶಾಮಕ ದಳದಲ್ಲಿ ತುಂಬ ಅವ್ರದ್ದೇ ಆದ ಛಾಪ್ ಮೂಡಿಸಿದ್ದಾರೆ. ವಿಶೇಷವಾಗಿ ಈ ಊರುಗಳ ಕಡೆ ನಮ್ಮ ಊರಿಂದ ಬಂದಿರೋರು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ. ನಿಮ್ಗೆ ಈಗ ತಿಳಿತಾ ಇದೆ ಅಷ್ಟೇ, ಹಳ್ಳಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಸರ್, ನಿಮ್ಮ ತಾತನವರು ಸತತವಾಗಿ 7 ಬಾರಿ ಶಾಸಕರಾದವರು ಸರ್. ಬಹಳಷ್ಟು ಒಂದು ಕೆಲಸಗಳ ಅಭಿವೃದ್ಧಿ ಕಡೆ ಮಾಡಿದವರು. 7 ಬಾರಿ ಕಂಟೆಸ್ಟ್ ಮಾಡಿದ್ದು, 3 ಸಲ ಗೆದ್ದಿರೋದು. 2 ಕಾಂಗ್ರೆಸ್, 1 ಕಾಂಗ್ರೆಸ್ಸಿಂದ, 2 JDS ಇಂದ, 1 ಇಂಡಿಪೆಂಡೆಂಟ್ ಆಗಿ ಸೋತಿದ್ರು. ಆದರೆ ಇದು ರಾಜಕೀಯ ಅಲ್ಲ, ಇದು ನಮ್ಮ ಊರಿನ ಕಾರ್ಯಕ್ರಮ. ಇದರಲ್ಲಿ ಯಾವುದೇ ಥರ ರಾಜಕೀಯ ಇಲ್ಲ. ಇದು ಎವ್ರಿ ವರ್ಷವೂ ನಡೆಯುತ್ತೆ. ಚಿಕ್ಕ ಮಟ್ಟದಲ್ಲಿ ನಡೀತಾ ಇತ್ತು, ದೊಡ್ಡ ಮಟ್ಟದಲ್ಲಿ ಇವಾಗ ಒಂದು ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ಎವ್ರಿ 4 ವರ್ಷಕ್ಕೊಂದಾಗಿ ಈ ದೊಡ್ಡ ಮಟ್ಟದಲ್ಲಿ ಯಾವುದಾದ್ರು ಒಂದು ಈ ಕ್ರೀಡೆನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಿಂದ.